ನಿಮ್ಮ ಮೊದಲ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು? ಎ. ಅಲ್ಮಿಡಿ ಶಾಸನ, ಬಿ. ಬ್ರಹ್ಮಗಿರಿ ಶಾಸನ, ಸಿ. ತಾಳಗುಂದ ಶಾಸನ, ಡಿ. ಐಹೊಳೆ ಶಾಸನ. ನಿಮ್ಮ ಸರಿಯಾದ ಉತ್ತರ ಎ. ಅಲ್ಮಿಡಿ ಶಾಸನ. ನಿಮ್ಮ ಎರಡನೇ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು? ಎ. ಜೋಗ ಜಲಪಾತ, ಬಿ. ಅಬ್ಬೆ ಜಲಪಾತ, ಸಿ. ಗೋಕಾಕ್ ಜಲಪಾತ, ಡಿ. ಕುಂಚಿಕಲ್ ಜಲಪಾತ. ನಿಮ್ಮ ಸರಿಯಾದ ಉತ್ತರ ಡಿ. ಕುಂಚಿಕಲ್ ಜಲಪಾತ. ನಿಮ್ಮ ಮೂರನೆಯ ಪ್ರಶ್ನೆ, ಸೊಳ್ಳೆಗಳು ಇಲ್ಲದ ದೇಶ ಯಾವುದು? ಎ. ಅಮೆರಿಕಾ, ಬಿ. ಆಸ್ಟ್ರೇಲಿಯಾ, ಸಿ. ಚೈನಾ, ಡಿ. ಐಸ್ಲ್ಯಾಂಡ್. ನಿಮ್ಮ ಸರಿಯಾದ ಉತ್ತರ ಡಿ. ಐಸ್ಲ್ಯಾಂಡ್. ನಿಮ್ಮ ನಾಲ್ಕನೆಯ ಪ್ರಶ್ನೆ, ಪ್ರತಿದಿನ 2 ಖರ್ಜೂರ ತಿನ್ನುವುದರಿಂದ ಯಾವ ಕಾಯಿಲೆ ಕಡಿಮೆಯಾಗುತ್ತದೆ? ಎ. ಕೀಲು ನೋವು, ಬಿ. ಆಯಾಸ, ಸಿ. ಮಧುಮೇಹ, ಡಿ. ಕ್ಯಾನ್ಸರ್. ನಿಮ್ಮ ಸರಿಯಾದ ಉತ್ತರ ಸಿ. ಮಧುಮೇಹ. ನಿಮ್ಮ ಐದನೆಯ ಪ್ರಶ್ನೆ, ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು? ಎ. ಕೊಪ್ಪಳ, ಬಿ. ಕೊಡಗು, ಸಿ. ಹಾವೇರಿ, ಡಿ. ಬೆಂಗಳೂರು ನಗರ. ನಿಮ್ಮ ಸರಿಯಾದ ಉತ್ತರ ಡಿ. ಬೆಂಗಳೂರು ನಗರ. ನಿಮ್ಮ ಆರನೆಯ ಪ್ರಶ್ನೆ, ಕರ್ನಾಟಕದ ಮೊದಲ ದಿನಪತ್ರಿಕೆ ಯಾವುದು? ಎ. ವಿಜಯವಾಣಿ, ಬಿ. ಪ್ರಜಾವಾಣಿ, ಸಿ. ವಿಜಯ ಕರ್ನಾಟಕ, ಡಿ. ಮಂಗಳೂರು ಸಮಾಚಾರ. ನಿಮ್ಮ ಸರಿಯಾದ ಉತ್ತರ ಡಿ. ಮಂಗಳೂರು ಸಮಾಚಾರ. ಎಂಟನೆಯ ಪ್ರಶ್ನೆ, ಕರ್ನಾಟಕದ ರಾಜ್ಯ ಹಬ್ಬ ಯಾವುದು? ಎ. ದಸರಾ, ಬಿ. ದೀಪಾವಳಿ, ಸಿ. ಯುಗಾದಿ, ಡಿ. ಕನ್ನಡ ರಾಜ್ಯೋತ್ಸವ. ನಿಮ್ಮ ಸರಿಯಾದ ಉತ್ತರ ಎ. ದಸರಾ. ನಿಮ್ಮ ಒಂಬತ್ತನೆಯ ಪ್ರಶ್ನೆ, ಕರ್ನಾಟಕದ ಮೊದಲ ರಾಜ್ಯ ಮನೆತನ ಯಾವುದು? ಎ. ಮೌರ್ಯ ಮನೆತನ, ಬಿ. ಕದಂಬ ಮನೆತನ, ಸಿ. ಬದಾಮಿ ಮನೆತನ, ಡಿ. ಕುಶಾಣ ಮನೆತನ. ನಿಮ್ಮ ಸರಿಯಾದ ಉತ್ತರ ಎ. ಮೌರ್ಯ ಮನೆತನ. ನಿಮ್ಮ ಹತ್ತನೆಯ ಪ್ರಶ್ನೆ, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಎ. ಸಿದ್ದರಾಮಯ್ಯ, ಬಿ. ಡಿ.ಕೆ. ಶಿವಕುಮಾರ್, ಸಿ. ಕೆ.ಸಿ. ರೆಡ್ಡಿ, ಡಿ. ಕೆಂಗಲ್ ಹನುಮಂತಯ್ಯ. ನಿಮ್ಮ ಸರಿಯಾದ ಉತ್ತರ ಸಿ. ಕೆ.ಸಿ. ರೆಡ್ಡಿ. ನಿಮ್ಮ 11ನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯುವ ಬೆಳೆ ಯಾವುದು? ಎ. ರಾಗಿ, ಬಿ. ಗೋಧಿ, ಸಿ. ಭತ್ತ, ಡಿ. ತೊಗರಿ. ನಿಮ್ಮ ಸರಿಯಾದ ಉತ್ತರ ಸಿ. ಭತ್ತ. ನಿಮ್ಮ 12ನೆಯ ಪ್ರಶ್ನೆ, ಕರ್ನಾಟಕದ ಸಂಗೀತ ಪಿತಾಮಹ ಯಾರು? ಎ. ಡಾಕ್ಟರ್ ಪಂಡಿತ್ ಪುಟ್ಟರಾಜರು, ಬಿ. ವ್ಯಾಸರಾಯರು, ಸಿ. ಕನಕದಾಸರು, ಡಿ. ಪುರಂದರದಾಸರು. ನಿಮ್ಮ ಸರಿಯಾದ ಉತ್ತರ ಡಿ. ಪುರಂದರದಾಸರು. ನಿಮ್ಮ 13ನೆಯ ಪ್ರಶ್ನೆ, ಕರ್ನಾಟಕದ ರಾಜ್ಯ ನೃತ್ಯ ಯಾವುದು? ಎ. ಯಕ್ಷಗಾನ, ಬಿ. ಕುಚಿಪುಡಿ, ಸಿ. ಭರತನಾಟ್ಯ, ಡಿ. ಯಾವುದೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಎ. ಯಕ್ಷಗಾನ. ನಿಮ್ಮ 14ನೆಯ ಪ್ರಶ್ನೆ, ಕನ್ನಡದ ಮೊದಲ ಚಲನಚಿತ್ರ ಯಾವುದು? ಎ. ಗುಬ್ಬಿ ವೀರಣ್ಣ, ಬಿ. ತವರಿಗೆ ಬಾತಂಗಿ, ಸಿ. ರಾಮ ಜಾನಕಿ, ಡಿ. ಸತಿ ಸುಲೋಚನ. ನಿಮ್ಮ ಸರಿಯಾದ ಉತ್ತರ ಡಿ. ಸತಿ ಸುಲೋಚನ. ನಿಮ್ಮ 15ನೆಯ ಪ್ರಶ್ನೆ, ಕರ್ನಾಟಕದ ಅತಿ ಶ್ರೀಮಂತ ಜಿಲ್ಲೆ ಯಾವುದು? ಎ. ಮೈಸೂರು, ಬಿ. ಧಾರವಾಡ, ಸಿ. ರಾಮನಗರ, ಡಿ. ಬೆಂಗಳೂರು. ನಿಮ್ಮ ಸರಿಯಾದ ಉತ್ತರ
ಡಿ ಬೆಂಗಳೂರು. ನಿಮ್ಮ 16ನೆಯ ಪ್ರಶ್ನೆ, ಕರ್ನಾಟಕದ ಅತಿ ಬಡ ಜಿಲ್ಲೆ ಯಾವುದು? ಎ ಗದಗ್, ಬಿ ಉಡುಪಿ, ಸಿ ಶಿವಮೊಗ್ಗ, ಡಿ ಯಾದಗಿರಿ. ನಿಮ್ಮ ಸರಿಯಾದ ಉತ್ತರ ಡಿ ಯಾದಗಿರಿ. ನಿಮ್ಮ 17ನೆಯ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ನೋಟು ಮುದ್ರಣಾಲಯ ಇದೆ? ಎ ಬೆಳಗಾವಿ, ಬಿ ಕೋಲಾರ, ಸಿ ತುಮಕೂರು, ಡಿ ಮೈಸೂರು. ನಿಮ್ಮ ಸರಿಯಾದ ಉತ್ತರ ಬಿ ಮೈಸೂರು. ನಿಮ್ಮ 18ನೆಯ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಯಾವುದು? ಎ ತೇರಿ ಅಣೆಕಟ್ಟು, ಬಿ ಹಿರಾಕುಡ್ ಅಣೆಕಟ್ಟು, ಸಿ ತುಂಗಭದ್ರಾ ಅಣೆಕಟ್ಟು, ಡಿ ಇಡುಕ್ಕಿ ಅಣೆಕಟ್ಟು. ನಿಮ್ಮ ಸರಿಯಾದ ಉತ್ತರ ಸಿ ತುಂಗಭದ್ರಾ ಅಣೆಕಟ್ಟು. ನಿಮ್ಮ 19ನೆಯ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ಕ್ರೀಡಾಂಗಣ ಯಾವುದು? ಎ ಇಡನ್ ಗಾರ್ಡನ್, ಬಿ ವಾಕಂಡಿ ಕ್ರೀಡಾಂಗಣ, ಸಿ ಚಿದಂಬರಂ ಕ್ರೀಡಾಂಗಣ, ಡಿ ಚಿನ್ನಸ್ವಾಮಿ ಕ್ರೀಡಾಂಗಣ. ನಿಮ್ಮ ಸರಿಯಾದ ಉತ್ತರ ಡಿ ಚಿನ್ನಸ್ವಾಮಿ ಕ್ರೀಡಾಂಗಣ. ನಿಮ್ಮ 20ನೆಯ ಪ್ರಶ್ನೆ, ಕರ್ನಾಟಕದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಎ ರನ್ನ, ಬಿ ಜನ್ನ, ಸಿ ಪಂಪ, ಡಿ ಕೌಟಿಲ್ಯ. ನಿಮ್ಮ ಸರಿಯಾದ ಉತ್ತರ ಸಿ ಪಂಪ. ನಿಮ್ಮ 21ನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಉಚ್ಚ ನ್ಯಾಯಾಲಯ ಎಲ್ಲಿದೆ? ಎ ಹಾವೇರಿ, ಬಿ ಧಾರವಾಡ, ಸಿ ಬಿಜಾಪುರ, ಡಿ ಬೆಂಗಳೂರು. ನಿಮ್ಮ ಸರಿಯಾದ ಉತ್ತರ ಡಿ ಬೆಂಗಳೂರು. ನಿಮ್ಮ 22ನೆಯ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಸಾಹಿತಿ ಯಾರು? ಎ ಕುವೆಂಪು, ಬಿ ದ.ರಾ ಬೇಂದ್ರೆ, ಸಿ ಕೌಟಿಲ್ಯ, ಡಿ ಶಿವರಾಮ ಕಾರಂತ್. ನಿಮ್ಮ ಸರಿಯಾದ ಉತ್ತರ ಎ ಕುವೆಂಪು. ನಿಮ್ಮ 23ನೆಯ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ರೈಲ್ವೆ ನಿಲ್ದಾಣ ಯಾವ ಜಿಲ್ಲೆಯಲ್ಲಿದೆ? ಎ ಮೈಸೂರು, ಬಿ ತುಮಕೂರು, ಸಿ ಹುಬ್ಬಳ್ಳಿ, ಡಿ ಬೆಳಗಾವಿ. ನಿಮ್ಮ ಸರಿಯಾದ ಉತ್ತರ ಸಿ ಹುಬ್ಬಳ್ಳಿ. ನಿಮ್ಮ 24ನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ರೈಲು ಸಂಪರ್ಕ ಇಲ್ಲದ ಜಿಲ್ಲೆ ಯಾವುದು? ಎ ಕೊಡಗು, ಬಿ ಬೀದರ್, ಸಿ ಮಂಡ್ಯ, ಡಿ ಹಾಸನ. ನಿಮ್ಮ ಸರಿಯಾದ ಉತ್ತರ ಎ ಕೊಡಗು. 25ನೆಯ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ 5 ನದಿಗಳು ಹರಿಯುತ್ತವೆ? ಎ ದಾವಣಗೆರೆ, ಬಿ ಕೊಪ್ಪಳ, ಸಿ ಯಾದಗಿರಿ, ಡಿ ವಿಜಯಪುರ. ನಿಮ್ಮ ಸರಿಯಾದ ಉತ್ತರ ಡಿ ವಿಜಯಪುರ. ನಿಮ್ಮ 26ನೆಯ ಪ್ರಶ್ನೆ, ಮೈಸೂರಿನ ಹುಲಿ ಎಂದು ಬಿರುದು ಪಡೆದ ವ್ಯಕ್ತಿ ಯಾರು? ಎ ಅಕ್ಬರ್, ಬಿ ಬಾಬರ್, ಸಿ ಟಿಪ್ಪು ಸುಲ್ತಾನ್, ಡಿ ಹೈದರ್ ಅಲಿ. ನಿಮ್ಮ ಸರಿಯಾದ ಉತ್ತರ ಸಿ ಟಿಪ್ಪು ಸುಲ್ತಾನ್. ನಿಮ್ಮ 27ನೆಯ ಪ್ರಶ್ನೆ, ಬೆಂಗಳೂರನ್ನು ನಿರ್ಮಿಸಿದವರು ಯಾರು? ಎ ಕೆಂಪೇಗೌಡ, ಬಿ ಚಾವುಂಡರಾಯ, ಸಿ ಕೃಷ್ಣದೇವರಾಯ, ಡಿ ಚಂದ್ರಗುಪ್ತ ಮೌರ್ಯ. ನಿಮ್ಮ ಸರಿಯಾದ ಉತ್ತರ ಕೆಂಪೇಗೌಡ. ನಿಮ್ಮ 28ನೆಯ ಪ್ರಶ್ನೆ, ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಎ ಹಳ್ಳಿಕೇರಿ ಗುದ್ಲೆಪ್ಪ, ಬಿ ಮಹಾತ್ಮ ಗಾಂಧಿ, ಸಿ ಖಾನ್ ಅಬ್ದುಲ್ ಗಫಾರ್ ಖಾನ್, ಡಿ ಹರ್ಡೇಕರ್ ಮಂಜಪ್ಪ. ನಿಮ್ಮ ಸರಿಯಾದ ಉತ್ತರ ಡಿ ಹರ್ಡೇಕರ್ ಮಂಜಪ್ಪ. ನಿಮ್ಮ 29ನೆಯ ಪ್ರಶ್ನೆ,
ಕರ್ನಾಟಕದ ಅತಿ ದೊಡ್ಡ ವಿಗ್ರಹ ಯಾವುದು? ಎ. ನಂದಿ ವಿಗ್ರಹ, ಬಿ. ಶಿವನ ವಿಗ್ರಹ, ಸಿ. ಗೊಮಟೇಶ್ವರ ವಿಗ್ರಹ, ಡಿ. ಬಸವಣ್ಣನ ವಿಗ್ರಹ. ನಿಮ್ಮ ಸರಿಯಾದ ಉತ್ತರ ಸಿ. ಗೊಮಟೇಶ್ವರ ವಿಗ್ರಹ. ನಿಮ್ಮ 30ನೆಯ ಪ್ರಶ್ನೆ, ಕನ್ನಡದ ಮೊದಲ ಕೃತಿ ಯಾವುದು? ಎ. ಕವಿರಾಜ ಮಾರ್ಗ, ಬಿ. ಇಂಡಿಕಾ, ಸಿ. ಅರ್ಥಶಾಸ್ತ್ರ, ಡಿ. ಗದಾಯುದ್ಧ. ನಿಮ್ಮ ಸರಿಯಾದ ಉತ್ತರ ಎ. ಕವಿರಾಜ ಮಾರ್ಗ. ನಿಮ್ಮ 31ನೆಯ ಪ್ರಶ್ನೆ, ಕರ್ನಾಟಕದ ವಿಧಾನಸೌಧವನ್ನು ಕಟ್ಟಿಸಿದವರು ಯಾರು? ಎ. ಕೆ. ಸಿ. ರೆಡ್ಡಿ, ಬಿ. ಕೆಂಪೇಗೌಡ, ಸಿ. ಸಿ. ವಿ. ರಾಮನ್, ಡಿ. ಕೆಂಗಲ್ ಹನುಮಂತಯ್ಯ. ನಿಮ್ಮ ಸರಿಯಾದ ಉತ್ತರ ಡಿ. ಕೆಂಗಲ್ ಹನುಮಂತಯ್ಯ. ನಿಮ್ಮ 32ನೆಯ ಪ್ರಶ್ನೆ, ಕರ್ನಾಟಕದ ರಾಜ್ಯ ಮರ ಯಾವುದು? ಎ. ಅರಳಿ ಮರ, ಬಿ. ಬೇವಿನ ಮರ, ಸಿ. ಮಾವಿನ ಮರ, ಡಿ. ಶ್ರೀಗಂಧದ ಮರ. ನಿಮ್ಮ ಸರಿಯಾದ ಉತ್ತರ ಡಿ. ಶ್ರೀಗಂಧದ ಮರ. ನಿಮ್ಮ 33ನೆಯ ಪ್ರಶ್ನೆ, ಕರ್ನಾಟಕದ ರಾಜ್ಯ ಹೂ ಯಾವುದು? ಎ. ಕಮಲ, ಬಿ. ದಾಸವಾಳ, ಸಿ. ಮಲ್ಲಿಗೆ, ಡಿ. ಗುಲಾಬಿ. ನಿಮ್ಮ ಸರಿಯಾದ ಉತ್ತರ ಎ. ಕಮಲ. ನಿಮ್ಮ 34ನೆಯ ಪ್ರಶ್ನೆ, ಕರ್ನಾಟಕದ ಮೊದಲ ಗದ್ಯ ಕೃತಿ ಯಾವುದು? ಎ. ಒಡ್ಡರಾಧನೆ, ಬಿ. ಅರ್ಥಶಾಸ್ತ್ರ, ಸಿ. ಪಂಪಭಾರತ, ಡಿ. ಶಕುಂತಲ. ನಿಮ್ಮ ಸರಿಯಾದ ಉತ್ತರ ಎ. ಒಡ್ಡರಾಧನೆ. ನಿಮ್ಮ 35ನೆಯ ಪ್ರಶ್ನೆ, ಕನ್ನಡದ ಮೊದಲ ವಚನಕಾರ ಯಾರು? ಎ. ಕೌಟಿಲ್ಯ, ಬಿ. ಬಸವಣ್ಣ, ಸಿ. ಕನಕದಾಸರು, ಡಿ. ಜೇಡರ ದಾಸಿಮಯ್ಯ. ನಿಮ್ಮ ಸರಿಯಾದ ಉತ್ತರ ಡಿ. ಜೇಡರ ದಾಸಿಮಯ್ಯ. ಥ್ಯಾಂಕ್ ಯು.